ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಿಮಗೆಲ್ಲ 2024 ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಮ ಆಸೆ, ಅಭಿಲಾಷೆ, ಆಕಾಂಕ್ಷೆ, ಯಶಸ್ಸು, ಕೀರ್ತಿ, ಹಾಗೆ ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಪ್ರಗತಿ ಕಂಡು ಬರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ಇನ್ನು 2024 12 ರಾಶಿಗಳ ವರ್ಷ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳನ್ನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ. ಆಸಕ್ತಿಯುಳ್ಳವರು ನಾಗರಾಜ್ ಚೋಳೂರು ಜ್ಯೋತಿಷಿಗಳು ಅಂತೇಳಿ ಸರ್ಚ್ ಮಾಡಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡ್ಬೋದು. ನಿಮ್ಮ ರಾಶಿಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೋಬೋದು. ಇನ್ನು ಈ ಹೊಸ ವರ್ಷ ಸೋಮವಾರ ಬಂದಿದೆ. ಸೋಮವಾರ ಅಂತ ಅಂದರೆ ಚಂದ್ರನ ವಾರ. ಹಾಗೆ ಒಂದು ದಿನಾಂಕ ಸೂರ್ಯನ ಸಂಖ್ಯೆ ಆಗಿರ್ತದೆ. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಮಾಘ ನಕ್ಷತ್ರದ ದಿನ ಸಿಂಹ ರಾಶಿಯಲ್ಲಿ ಮಾಘ ನಕ್ಷತ್ರ ಬರ್ತದೆ. ಶನಿ ಭಗವಾನರ ವೀಕ್ಷಣೆ ಇರೋದರಿಂದ ಈ ವರ್ಷದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರುಗಳು, ಅವಘಡಗಳು, ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಆದ್ದರಿಂದ ಸ್ವಲ್ಪ ಮಟ್ಟಿನ ಎಲ್ಲರೂ ಕೆಲವೊಂದು ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಯೋಚಿಸಿ ತೀರ್ಮಾನ ತೆಗೆದುಕೊಂಬೋದು ತುಂಬ ಉತ್ತಮ. ಹಾಗೆ ಸಿಂಹ ರಾಶಿಗೆ ಶನಿ ಶತ್ರು ಆಗಿರೋದ್ರಿಂದ ಸೋಮವಾರದ ದಿನ ಮಾಘ ನಕ್ಷತ್ರಕ್ಕೆ ಶನಿ ಭಗವಾನರ 7ನೆಯ ದೃಷ್ಟಿ ಇರೋದರಿಂದ ಅಷ್ಟೊಂದು ಉತ್ತಮ ಫಲಾಫಲಗಳು ಸಿಗೋದು ಕಷ್ಟ. ಹಾಗೆ ಈಗ ನಡೆಯುವ ಸಮಯಗಳು ತುಂಬ ನೋಡಿಕೊಂಡು ಮಾಡ್ತಕ್ಕಂಥ ವ್ಯವಹಾರಗಳು, ನಿಮ್ಮ ಸಮಯಗಳಲ್ಲಿ ಸರಿಯಾದ ಮಾರ್ಗದರ್ಶನ ತೆಗೆದುಕೊಳ್ಳಿ. ಸಂಬಂಧಪಟ್ಟಂಥ ಗ್ರಹಗಳಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರು, ಶ್ಯೂರಿಟಿ ಜಾಮೀನು ನಿಲ್ತಕ್ಕಂಥವರು, ಹಾಗೆ ಸಾಲ ತೆಗೆದುಕೊತಕ್ಕಂಥವರು, ಕೊಡ್ತಕ್ಕಂಥವರೆಲ್ಲ ತುಂಬ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ. ವಿದ್ಯಾರ್ಥಿಗಳಿಗೂ ಸಹ ಓದಿನ ಬಗ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಅವರು ವಿಶೇಷವಾಗಿ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ, ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿಕೊಳ್ಳಿ. ಹಾಗೆ ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಡಿ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಅಷ್ಟೊಂದು ಉತ್ತಮವಲ್ಲ. ಆರೋಗ್ಯದ ಕಡೆ ಗಮನಗಳನ್ನು ಕೊಡಿ. ಕೆಲವು ಸಂದರ್ಭಗಳಲ್ಲಿ ಹೊರಗಡೆ ತಿಂಡಿ ತಿಂತಕ್ಕಂಥ ಸಂದರ್ಭದಲ್ಲಿ ಫಾಸ್ಟ್ ಫುಡ್ ಅಂತ ಹೇಳ್ತೇವೆ. ಯಾವಾಗಲೂ ಬಳಕೆ ಮಾಡಿದಂಥ ಎಣ್ಣೆಯನ್ನು ಪದೇ ಪದೇ ಬಳಸ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಆಹಾರದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳಿರೋದ್ರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಸೂಕ್ತವಾದಂಥ, ಶುದ್ಧವಾದಂಥ, ಫ್ರೆಶ್ ಆಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಿ. ಹಾಗೆ ವಿಶೇಷವಾಗಿ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ದೇವಿ ದೇವಸ್ಥಾನಗಳಲ್ಲಿ
ಪೂಜೆಯನ್ನು ಕೊಡೋದು ಶ್ರೇಯಸ್ಕರ. ಈ ಸೋಮವಾರ ಅಂತಂದರೆ ಚಂದ್ರ ಮನಸ್ಸು ಕಾರಕನಾಗಿರೋದ್ರಿಂದ ಮನಸ್ಸಿನ ಮೇಲೆ ಶನಿ ಭಗವಾನರ ದೃಷ್ಟಿ ಇರೋದ್ರಿಂದ, ಅಂದರೆ ಶನಿ ಭಗವಾನರೇ ಬಲಿಷ್ಠರು ಸ್ವಕ್ಷೇತ್ರದಲ್ಲಿ ಕುಂಭ ರಾಶಿಯಲ್ಲಿ ಇದ್ದು ಸಿಂಹ ರಾಶಿಯನ್ನು ನೋಡೋದ್ರಿಂದ ಮನಸ್ಸಿನ ಮೇಲೆ ಏರಿಳಿತಗಳು ಜಾಸ್ತಿ ಇರುತ್ತೆ. ಸಾಧ್ಯ ಆದರೆ ದೇವಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ 2024ರ ಹೊಸ ವರ್ಷ ನಿಮ್ಮ ಕುಟುಂಬಕ್ಕೆಲ್ಲ ಆಯುರಾರೋಗ್ಯವನ್ನು ಕೊಡಲಿ ಅಂತೇಳಿ, ಯಶಸ್ಸು ಕೀರ್ತಿ ಸಂಪತ್ತನ್ನು ಕರುಣಿಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳು ಅಥವಾ ನಿಮ್ಮ ಕುಲದೇವರುಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ಪಡ್ಕೊಳ್ಳಿ. ನಮಸ್ಕಾರ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.